ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ಇನ್ಸ್ಟೆಂಟಾಗಿ ಹೆಲ್ತಿಯಾಗಿ ದೋಸೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಆ ದೋಸೆ ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗಿದೆ ಅದು ಪಿಂಕ್ ಕಲರಲ್ಲಿದೆ ಅಂತೇಳಿ. ಪಿಂಕ್ ಮಿಲೆಟ್ ದೋಸೆ ಅಂದರೆ ಬೀಟ್ರೋಟ್ ಮಿಲೆಟ್ ದೋಸೆ ನಾನು ಮಾಡ್ತಾ ಇರೋದು. ಅದು ನಮ್ಮ ಮಗಳು ಅದು ಟೇಸ್ಟ್ ಮಾಡೋದು ನೀವು ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು 1 ಗ್ಲಾಸಷ್ಟು ನವಣೆನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, ಯಾವ ಗ್ಲಾಸಲ್ಲಿ ನಾವು ತೊಗೊಂಡಿರ್ತೀವಲ್ಲ 1 ಗ್ಲಾಸು ನವಣೆ, ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, ಮತ್ತು ಈಗ ನಾನು ಒಂದು ಅರ್ಧ ಗ್ಲಾಸು ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮೂರನ್ನು ಒಟ್ಟಿಗೆ ನಾನು 2 ಸತಿ ವಾಶ್ ಮಾಡಿ 6 ಗಂಟೆ ನಾವು ನೆನೆಸಿಡ್ಬೇಕು. ಅಂದರೆ ನೀವು ಬೆಳಗ್ಗೆ ಮಾಡೋರು ರಾತ್ರಿ ನೆನೆಸಿಡಿ. ನಾನೀಗ ಇದು ರಾತ್ರಿ ನೆನೆಸಿಡ್ತಾ ಇರೋದು. ಇನ್ಸ್ಟೆಂಟಾಗಿದೆ ಫ್ರೆಂಡ್ಸ್. ರಾತ್ರಿ ನೀವು ನೆನೆಸಿಡಿ, ಬೆಳಗ್ಗೆ ಗ್ರೈಂಡ್ ಮಾಡಿ ದೋಸೆ ಮಾಡಿ. ಎಷ್ಟು ಈಸಿಯಾಗಿದೆ ಗೊತ್ತಾ. ಈಗ ನಾನು ರಾತ್ರಿ ನೆನೆಸಿಟ್ಟಿದ್ದೀನ, ಈಗ ಇದು ಬೆಳಗ್ಗೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇರೋದು. 3 ಒಟ್ಟಿಗೆ ನಾನು ನೆನೆಸಿಟ್ಟು 3 ಒಟ್ಟಿಗೆ ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಗ್ರೈಂಡ್ ಮಾಡಬೇಕಂದ್ರೆ 2 ಸ್ಪೂನು ಚಿರೋಟಿ ರವೆ ಹಾಕ್ಕೊಳ್ಳಿ. ಈಗ ಚಿರೋಟಿ ರವೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟ್ ಮಾಡಾದಮೇಲೆ ನೋಡಿ ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಫೈನ್ ಪೇಸ್ಟ್ ಆಗಿದೆ ಅಂಥೇಳಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬ್ಯಾಟರ್ ಒಂದು ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಆ ಪಿಂಕ್ ಬರೋಕ್ಕೆ ನಾನು ಯಾವುದೇ ರೀತಿಲಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾಯಿಲ್ಲ. ನ್ಯಾಚುರಲ್ ಆಗಿ ಬೀಟ್ರೂಟ್ ತೊಗೊಂಡಿದ್ದೀನಿ ಪಿಂಕ್ ಕಲರ್ ಬರೋಕ್ಕೆ, ಮತ್ತು ತುಂಬ ಹೆಲ್ತಿಯಾಗಿರುತ್ತೆ ಇದು. ಈ ಥರ ನೀವು ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಒಂದು ಅರ್ಧ ಬೀಟ್ರೂಟನ್ನು ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಯಾಕಂದರೆ ನಾನು ಅದು ಉದ್ದಿನಬೇಳೆ ಎಲ್ಲ ನಾನು ಸ್ವಲ್ಪ ಜಾಸ್ತಿ ನೆನೆಸಿಟ್ಟಿದ್ದಲ್ಲ, ಅದಕ್ಕೆ ಅದು ಸೆಕೆಂಡ್ ಟೈಮ್ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಂದ್ರೆ ಅದ್ರ ಜೊತೆ ಬೀಟ್ರೂಟು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಬಿಡಿ. ಈಗ ನೋಡಿ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿದ್ದು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಷ್ಟೇ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ತಿಕ್ನೆಸ್ಸಲ್ಲಿ ಇರಬೇಕು. ಜಾಸ್ತಿ ನೀರು ಹಾಕಿದ್ರೆ ಅದು ದೋಸೆ ಬರಲ್ಲ. ನೀವು ಉದ್ದಿನ ದೋಸೆ ಎಲ್ಲ ತಿಕ್ನೆಸ್ ಬರುತ್ತಲ್ಲ, ಅಷ್ಟೇ ತಿಕ್ನೆಸ್ಸಲ್ಲಿ ನೀವು ಇದು ಮಾಡ್ಕೊಳ್ಬೇಕು. ನಾನು ಇಮಿಡಿಯೇಟಾಗಿ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾನು ನಾನ್ ಸ್ಟಿಕ್ ತವ ಮೇಲೆ ದೋಸೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ದೋಸೆ ರೆಡಿ ಇದೆ. ಮೇಲೆ 2 ಸೈಡು ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳಿ. ಗರಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. 2 ಸೈಡು ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಟ್ರೈ ಮಾಡಿ, ಹೇಗೆ ಬರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.